ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಬ್ರೈಡಲ್ ಡಿಸೈನು. ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ಕೋಬೋದು. ಫುಲ್ ಗ್ರ್ಯಾಂಡಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಕ್ರೋಶಾ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. 11 ಆದರೂ ನಡೆಯುತ್ತೆ. 10 ಅಥವಾ 11ನೇ ನಂಬರ್ ಯಾವ್ದಾದ್ರು ತೊಗೋಬೋದು ನೀವು. ಮತ್ತು ಸಿಂಗಲ್ ಟೈಪ್ ಆಫ್ ಬೀಡ್ಸ್ ತೊಗೊಂಡಿದ್ದೀನಿ. ಇದು ಒಂದೇ ನಾನು ಯೂಸ್ ಮಾಡ್ತಾ ಇರೋದು ಮ್ಯಾಟ್ ಗೋಲ್ಡಲ್ಲಿ. ಬೇಕಂದರೆ ನೀವು ಇದ್ರ ರೀಪ್ಲೇಸ್ ಯಾವ್ದಾದ್ರು ತೊಗೋಬೋದು. ಇದ್ರದ್ದು ಬ್ರೈಟ್ ಗೋಲ್ಡ್ ತೊಗೋಬೋದು, ಬೇರೆ ಡಿಸೈನ್ ಕೂಡ ತೊಗೋಬೋದು. ಮತ್ತು ಬೇರೆ ರೌಂಡ್ ಕಟಿಂಗ್ ಬಿಡ್ಸ್ ಯಾವ್ದಾದ್ರು ತೊಗೋಬೋದು. ಫ್ರೆಂಡ್ಸ್, ಆರೇಳೆ ದಾರ ಆ್ಯಸ್ ಯೂಶಲ್ ಗಂಟು ಹಾಕಿ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಡಿಸೈನ್. ಸ್ಟಾರ್ಟಿಂಗು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ದಾರಾನ. ನೀಡಲಿಂದ ದಾರಾನ ಈ ಥರ ಎಳ್ಕೊಂಡು ಬಂದು ಆ ಲೂಪ್ ಒಳಗಡೆ ನಾವು ಅಲ್ಲಿ ಲೆಫ್ಟ್ ಹ್ಯಾಂಡ್ ದಾರ ಇರುತ್ತಲ್ವ, ಅದನ್ನು ತೊಗೊಂಡು ಬರಬೇಕು ನೀಡಲ್ ಹೆಲ್ಪಿಂದ. ಈ ಥರ ಅದು ಲಾಕ್ ಅಂತೀವಿ, ಲಾಕ್ ಆಗುತ್ತೆ. ಇನ್ನೊಂದು ಸತಿ ಸೇಮ್ ಅದೇ ಥರ ಲಾಕ್ ಮಾಡ್ತೀನಿ. ಇದ್ರದ್ದು 2 ಸ್ಟೆಪ್ ಡಿಸೈನ್ ನಾನು ತೋರಿಸಿದ್ದೆ ಫ್ರೆಂಡ್ಸ್. ಸ್ವಲ್ಪ ಸಿಮಿಲರು, ಸ್ವಲ್ಪ ಬೀಡ್ಸ್ ಕೌಂಟಿಂಗ್ಸ್ ಚೇಂಜ್ ಮಾಡಿದ್ದೆ. ಅದರಲ್ಲಿ ಬ್ರೈಡಲ್ ಡಿಸೈನ್ ಯಾವ ರೀತಿ ಮಾಡ್ಬೋದು ಅಂತ ಈ ಡಿಸೈನ್ ತೋರಿಸಿದ್ದೀನಿ. ಸ್ಟಾರ್ಟಿಂಗ್ 2 ಟೈಮ್ಸ್ ಲಾಕ್ ಮಾಡಿಬಿಟ್ಟು ದಾರ ಸ್ವಲ್ಪ ತೆಗೆದ್ಬಿಟ್ಟು ನಾನು ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿಬಿಟ್ಟು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡಬೇಕು ಫ್ರೆಂಡ್ಸ್. ಇದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದರೆ ಬೀಡ್ ಲಾಕ್ ಮಾಡಿ ಜಾಸ್ತಿ ಬೀಡ್ಸ್ ಬರುತ್ತೆ ಅಲ್ವಾ, ಸ್ವಲ್ಪ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಬೀಡ್ ಲಾಕ್ ಮಾಡಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಲೂಸು ಇರಬಾರ್ದು, ಟೈಟು ಆಗಬಾರ್ದು. ಸೊ ಲಾಕ್ ಮಾಡಿ, ಯಾಕಂದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ರಿಂಕಲ್ಸ್ ಬರೋ ಚಾನ್ಸಸ್ಸು, ಬೀಡ್ಸ್ ಜಾಸ್ತಿ ಹತ್ರ ಬರುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡಿ. ಕರೆಕ್ಟಾಗಿ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾತ್ರ ಲಾಕ್ ಮಾಡಬೇಕು. ಸೊ 3 ಬೀಡ್ಸ್ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 3 ಬೀಡ್ಸ್ ಹಾಕಿದ್ಮೇಲೆ ನಾನಿಲ್ಲಿ 7 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 6 or 7 ಎಷ್ಟಾದರೂ ಹಾಕ್ಕೋಬೋದು. 6 ಅಥವಾ 7 ಚೈನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಯು ಶೇಪಲ್ಲಿ ಬರಲಿ ನೋಡಿ. ಸ್ವಲ್ಪ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡಿ. ನೀವು ಸ್ವಲ್ಪ ಹಿಂದಕ್ಕೆ ನಾನು ಲಾಕ್ ಮಾಡ್ತೀನಿ. ಯು ಶೇಪ್ ಬರೋ ಥರ ನಾವು 6 or 7 ಎಷ್ಟಾದರೂ ಹಾಕ್ಬೋದು. ನಾನಿಲ್ಲಿ 7 ಹಾಕ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ದಾರ ತೆಗೆದ್ಬಿಟ್ಟು ಮತ್ತೆ ಬೀಡ್ಸ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಸ್ಟಾರ್ಟಿಂಗ್ ಮಾತ್ರ ನಾನು 3 ಬೀಡ್ ಹಾಕ್ಕೊಂಡಿದ್ದೆ ಅಲ್ವಾ, ಇಲ್ಲಿ 5 ಬೀಡ್ಸ್ನ ನಾನು ಬೀಡ್ ಲಾಕ್ ಮಾಡಬೇಕು, ಸ್ಯಾರಿಗೆ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಲಾಕ್ ಮಾಡ್ತೀನಿ. ಸೊ 1 2 ಇದೇ ರೀತಿ 5 ಬೀಡ್ಸ್ 5 ಬೀಡ್ಸ್ನ ನಾನು ಲಾಕ್ ಮಾಡ್ತೀನಿ. ಸೊ 3 ಬೀಡ್ಸ್ ಹಾಕಿ 7 ಚೈನ್ ಹಾಕಿದ್ದೀನಿ. ಇವಾಗ 5 ಬೀಡ್ಸ್ ಹಾಕಿದ್ದೀನಿ ನೋಡಿ. ಸ್ಟಾರ್ಟಿಂಗ್ 3 ಹಾಕಿದ್ದೆ, 7 ಚೈನ್ ಹಾಕಿ 5 ಬೀಡ್ಸ್ ಲಾಕ್ ಮಾಡಿದ್ದೀನಿ. ಅಲ್ಲಿಂದ ಮತ್ತೆ 7 ಚೈನ್, 6 7 ಚೈನ್ನ ಹಾಕ್ಬಿಟ್ಟು ಸ್ವಲ್ಪ ಹಿಂದಕ್ಕೆ ಸ್ಟಾರ್ಟಿಂಗ್ ಎಷ್ಟು ಗ್ಯಾಪಲ್ಲಿ ನಾನು ಲಾಕ್ ಮಾಡಿದ್ದೆ ಅಷ್ಟೇ ಗ್ಯಾಪಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ತೀನಿ. 3 ಬೀಡ್ಸು 7 ಚೈನು, 5 ಬೀಡ್ಸು 7 ಚೈನ್, ಮತ್ತೆ 5 ಬೀಡ್ಸ್. ಸ್ಟಾರ್ಟಿಂಗ್ ಮಾತ್ರ 3 ಬೀಡ್ಸ್ ಫ್ರೆಂಡ್ಸ್. ಪ್ರತಿಯೊಂದು ಕಡೆ 7 ಚೈನ್ ಆದಮೇಲೆ 5 ಬೀಡ್ಸ್ ಹಾಕೊಂಡು ಫುಲ್ಲು ಹೋಗಬೇಕು. ಲಾಸ್ಟಲ್ಲಿ ಮತ್ತೆ 3 ಬೀಡ್ಸ್ಗೆ ನಾನು ಎಂಡ್ ಮಾಡಬೇಕು. ಆಮೇಲೆ 3 ಬೀಡ್ಸ್ಗೆ ಎಂಡ್ ಮಾಡಿ ಸ್ಟಾರ್ಟಿಂಗ್ ಮಾತ್ರ ಲಾಸ್ಟ್ 2 ಚೈನ್ಸ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ದಾರ ನಮ್ಮ ಕಡೆ ಎಳ್ಕೊಳ್ಬೇಕು, ಟೈಟ್ ಮಾಡಬೇಕು. ಸೊ ಈ ರೀತಿ ಫಸ್ಟ್ ಬೇಸ್ ಲೈನ್ ಈ ರೀತಿ ಕಾಣಿಸುತ್ತೆ. ಸೆಕೆಂಡ್ ಲೈನ್ ನೋಡೋಣ. ಲಾಕ್ ಇರೋ ಕಡೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ 2 ಸತಿ ಲಾಕ್ ಮಾಡಿದ್ದೆ ಅಲ್ವಾ, ಅಲ್ಲೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲೊಂದು ಸಿಂಗಲ್ ಕ್ರೋಶೆ 2 ಸೇರಿ 1 ಮಾಡಿಬಿಟ್ಟು ಅಲ್ಲಿಂದ 4 ಚೈನ್ ಹಾಕಿ ಬೀಡ್ ಪಕ್ಕ ಇರೋ ಬಟ್ಟೆಗೆ ಲಾಕ್ ಹಾಕಿದ್ವಿ ಅಲ್ಲ, ಆ ಲಾಕ್ ಒಳಗಡೆ ಹೋಗಿ ದಾರ ಅಂತಂದು ಮತ್ತೆ ಲಾಕ್ ಮಾಡ್ತೀನಿ. ಸೊ ನಾರ್ಮಲ್ ಸಿಂಗಲ್ ಕ್ರೋಶೆ ಅಥವಾ ಲಾಕ್ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತೀನಿ. ಫಸ್ಟ್ ಬೀಡಿಗೆ, ಈ ಬೀಡಿಗೆ ಕೂಡ 4 ಚೈನ್ ಹಾಕಿ
ಲಾಕ್ ಮಾಡ್ತೀನಿ. ಲಾಕ್ ಇರೋ ಕಡೆ ಅದ್ರ ಒಳಗಡೆನೆ ಲಾಕ್ ಮಾಡ್ತೀನಿ. ಸೊ ಲಾಕ್ ಮಾಡಿ ಅಲ್ಲಿಂದ 2 ಬೀಡಿಗೆ ಇವಾಗ ನಾನು 4 ಚೈನ್ ಹಾಕಿದ್ದೀನಿ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೋಬೇಕು. 4 ಚೈನ್ ಆದಮೇಲೆ ಆ ಲಾಕಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 3 ದಾರ ಇರುತ್ತೆ ಸೂಜಿ ಮೇಲೆ, 2 ದಾರ ಒಂದು ಮಾಡಿ 2 ದಾರ ಸೇರಿ ಒಂದು ಮಾಡಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಬೀಡಷ್ಟು ಲೆಂತ್ಗೆ ನಾನು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಆರ್ಚಿನ್ನ ದೊಡ್ಡದು ಬರುತ್ತೆ. ನಾನಿಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ ದಾರ ಸುತ್ಕೋಬೇಕು. 7 ಚೈನಲ್ಲಿ ಹೋಗಿ ದಾರ ಅಂತಂದು 2ಕ್ಕೆ 1 ಮಾಡ್ತೀನಿ, 2ಕ್ಕೆ 1 ಮಾಡ್ತೀನಿ. ಸೊ ಇದೇ ರೀತಿ ಕಂಬಗಳನ್ನ ನಾನು ಈ 7 ಚೈನಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 6 ಚೈನ್ ಕೂಡ ಹಾಕೋಬೋದು ಫ್ರೆಂಡ್ಸ್, 7 ಆದರೂ ಹಾಕೋಬೋದು. ಇಲ್ಲಿ ಅಷ್ಟೇ ಡಬಲ್ ಕ್ರೋಶೆ ಆದರೂ ಹಾಕೋಬೋದು, ಇಲ್ಲ ಟ್ರಿಪಲ್ ಕ್ರೋಶೆ ಕೂಡ ಮಾಡ್ಕೋಬೋದು, ಎರಡು ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಡಬಲ್ ಕ್ರೋಶೆ 14 ಡಬಲ್ ಕ್ರೋಶೆಸ್ನ ನಾನು ಮಾಡಿ ನೋಡಿ, ಇಲ್ಲಿ ಒಂದು ಬೀಡ್ ಆದಮೇಲೆ ಲಾಕ್ ಇರುತ್ತೆ ಅಲ್ವಾ, ಒಂದು ಬೀಡ್ ಆದಮೇಲೆ ಲಾಕು, ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. 14 ಕಂಬಗಳನ್ನ ಫಿಲ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಲಾಕಿಗೆ ನಾನು ಲಾಕ್ ಮಾಡಿದೆ. ಮತ್ತು ಸೆಕೆಂಡ್ ಬೀಡ್ಗೆ ನಾನು 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಬೇಕು. ಮತ್ತು ಥರ್ಡ್ ಬೀಡಿಗೆ ಕೂಡ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಮತ್ತು 4th ಬೀಡಿಗೆ ಕೂಡ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇವಾಗ ಫಸ್ಟ್ ಆರ್ಚ್ ಆದಮೇಲೆ ನೋಡಿ ಈ ಥರ ಸರಿ ಮಾಡ್ಕೋಬೇಕು. ಸರಿ ಆದಮೇಲೆ ಆರ್ಚ್ ಆದಮೇಲೆ ಫಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡ್ತೀನಿ. 3 ಬೀಡ್ಸಿಗೆ 4 ಚೈನ್ ಹಾಕಿ ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 7 ಚೈನ್ ಒಳಗಡೆ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. 14ರಿಂದ 15 ಕಂಬಗಳನ್ನು ನಾವು ಮಾಡ್ಕೋಬೋದು. ಕೌಂಟಿಂಗ್ಸ್ ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಬೇಕಷ್ಟೇ ನೀವು. ನೋಡಿ ಇದು ಫಸ್ಟ್ ಬೀಡ್ ಆದಮೇಲೆ ನಾನು ಲಾಕಿಗೆ ಲಾಕ್ ಮಾಡ್ತೀನಿ. ಮತ್ತು 3 ಬೀಡ್ಸ್ 4 ಚೈನ್, 3 ಬೀಡ್ಸ್ಗೆ ನಾನು 4 ಚೈನ್ ಹಾಕಿ ಲಾಕ್ ಮಾಡಬೇಕು. ಥರ ಆರ್ಚ್ ಸ್ವಲ್ಪ ಸರಿ ಮಾಡಿಬಿಟ್ಟು ಬೀಡ್ಸ್ ಕ್ರಾಸ್ ಆಗಿದ್ರೆ ಬೀಡು ಅದನ್ನು ಸ್ಟ್ರೇಟ್ ಮಾಡ್ಕೋಬೇಕಷ್ಟೇ. ಲಾಸ್ಟಲ್ಲೂ ಅಷ್ಟೇ ಆರ್ಚ್ ಕಂಪ್ಲೀಟ್ ಮಾಡಿ 2 ಬೀಡಿಗೆ ನಾನು 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಎಕ್ಸ್ಟ್ರಾ 2 ಚೈನ್ ಹಾಕಿ ಕಟ್ ಮಾಡಿ ಟೈಟ್ ಮಾಡ್ತೀನಿ. ಸೊ ಈ ರೀತಿ ಕಾಣುತ್ತೆ. ಇದಕ್ಕೆ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ಇದಕ್ಕೆ 3 ಬೀಡ್ಸ್ ಯೂಸ್ ಮಾಡಿ ನಾನು ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ತುಂಬ ಈಸಿ, ತುಂಬ ಎಲಿಗೆಂಟು. ಸೊ ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ಸೊ ಕಲರ್ ಚೇಂಜ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ತೀನಿ. ಮತ್ತು ಅಲ್ಲಿಗೆ 4 ಚೈನ್ ಇರೋ ಕಡೆ 4 ಚೈನ್ ಹಾಕಿ ಲಾಕ್ ಮಾಡ್ತೀನಿ. ಇಲ್ಲಿಗೆ ನಮಗೆ ಸ್ಟಾರ್ಟಿಂಗು ಕುಚ್ಚು ಬರುತ್ತೆ. ಲಾಕ್ ಮಾಡಬೇಕು. ಇಲ್ಲಿಂದ ಡೈರೆಕ್ಟಾಗೆ ಫ್ರೆಂಡ್ಸ್, ಈ ಲಾಕಿಂದ ಡೈರೆಕ್ಟಾಗೆ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕೋಬೋದು, ಬೇಡ ಅಂದರೆ ಬೇಡ. ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಫಸ್ಟ್ ಕಂಬ ಇರುತ್ತೆ ನೋಡಿ, ಫಸ್ಟ್ ಕಂಬ, ಆ ಕಂಬದ ಮೇಲೆ ಚೈನ್ಗೆ ಹೋಲ್ ಇರುತ್ತೆ, ಚೈನ್ ಥರ. ಸೊ ಅಲ್ಲಿಗೆ ಹೋಗಿ ದಾರ ಅಂತಂದು ನಾನು 2ಕ್ಕೆ 1 ಮಾಡ್ತೀನಿ, 2 ದಾರಾಗ 1 ಮಾಡ್ತೀನಿ. ಅಲ್ಲಿಂದ ಒಂದು ಕಂಬ ಆದಮೇಲೆ 1 ಡಬಲ್ ಕ್ರೋಶೆ, 1 ಚೈನ್, 2 ಚೈನ್, 3 ಚೈನ್, 3 ಚೈನ್ನ ಹಾಕಿ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ ಸೇರಿ 1 ಮಾಡಬೇಕು. ಪಿಕಾಟ್ ಡಿಸೈನ್ ಮಾಡ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೋಡಿ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ವಾ, ಆ ಹೋಲ್ಗೆ ಹೋಗಿ ದಾರ ಅಂತಂದು
3 ದಾರ ಇರುತ್ತೆ ಸೂಜಿ ಮೇಲೆ, 2 ದಾರಾಗ ಒಂದು ಮಾಡಿ, 2 ದಾರಾಗ ಒಂದು ಮಾಡಿ, ಮತ್ತು 1 2 3 ಚೈನ್ಸ್ ಕಂಬದ ಕೆಳಗಡೆ ಹೋಗಿ ದಾರ ತಂದು 2 ದಾರ ಸೇರಿ ಒಂದು ಮಾಡಬೇಕು. ಪಿಕಾಟ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೇಮ್ ಅದೇ ರೀತಿ ಫ್ರೆಂಡ್ಸ್ ಪ್ರತಿ ಕಂಬದ ಮೇಲೆ ಇರೋ ಹೋಲ್ ಗ್ಯಾಪಿಗೆ ನಾವು ಒಂದೊಂದು ಕಂಬ ಹಾಕಬೇಕು, ಒಂದೊಂದು ಡಬಲ್ ಕ್ರೋಶೆ ಹಾಕಿದ ತಕ್ಷಣ 3 ಚೈನ್ಸ್ನ ಹಾಕಬೇಕು. ಕಂಬದ ಕೆಳಗಡೆ ಪ್ಲೇಸ್ ಇರುತ್ತೆ, ಅಂದರೆ ಗ್ಯಾಪ್ ಇರುತ್ತೆ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡಬೇಕು. ಸೊ ಈ ರೀತಿ ನಾವು ಪಿಕಾಟ್ಸ್ನ ಹಾಕ್ಕೊಂಡು ಹೋಗಬೇಕು ಪ್ರತಿ ಕಂಬಕ್ಕೂ. ಸೊ ನಾನು ಹೇಳ್ದೆಲ್ಲ ಗ್ರೀನಲ್ಲಿ ಡಬಲ್ ಕ್ರೋಶೆ ಆದರೂ ಹಾಕ್ಬೋದು, ಟ್ರಿಪಲ್ ಕ್ರೋಶೆ ಹಾಕಿದ್ರೆ ಆರ್ಚಿಂದ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ನಾನು ಎರಡಕ್ಕೂ ಡಬಲ್ ಕ್ರೋಶೆನೇ ಯೂಸ್ ಮಾಡಿದ್ದೀನಿ, ಬೇಕಂದರೆ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಪ್ರತಿ ಕಂಬದ ಮೇಲೆ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡಬೇಕು, 2 ದಾರ ಒಂದು ಮಾಡಬೇಕು. ಸೊ ಫ್ರೆಂಡ್ಸ್ ಇದು ನೋಡಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿ ಕಂಬಕ್ಕೂ ನಾನು ಪಿಕಾಟ್ಸ್ನ ಹಾಕೊಬಂದಿದ್ದೀನಿ, ಲಾಸ್ಟ್ ಕಂಬಕ್ಕೆ ಹಾಕಿದ್ದೀನಿ ನೋಡಿ. ಇದು ಒಂದು ಬೀಡ್ ಪಕ್ಕದ ಹೋಲ್ಗೆ, ಫಸ್ಟ್ ಬೀಡ್ ಅಲ್ಲ ಸೆಕೆಂಡ್ ಬೀಡ್ ಪಕ್ಕ ಇರೋ ಹೋಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಬೇಕಂದರೆ ಅಲ್ಲೊಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ಕೂಡ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಆ 4 ಚೈನಿಗೆ ಸಿಂಗಲ್ ಕ್ರೋಶೆ ಹಾಕಿ ಕೂಡ ಲಾಕ್ ಮಾಡ್ಬೋದು, ಬಟ್ ನಾನು ಲಾಕ್ಗೆ ಲಾಕ್ ಮಾಡ್ತಾ ಇದ್ದೀನಿ, ಅದು ಜಾಯಿಂಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು. ಅಲ್ಲಿಂದ 4 ಚೈನ್ ಹಾಕ್ಬಿಟ್ಟು ಮತ್ತೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಡೈರೆಕ್ಟ್ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಳ್ಳಿ. ಫಸ್ಟ್ ಕಂಬದ ಮೇಲಿರೋ ಹೋಲ್ ಗ್ಯಾಪಲ್ಲಿ ಹೋಗಿ ದಾರ ತಂದು ಒಂದು ಕಂಬ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿ 3 ಚೈನ್ಸ್ ಹಾಕಿ ಪಿಕಾಟ್ಸ್ನ ಮಾಡಬೇಕು. 3 ಚೈನ್ ಹಾಕಿ ಕಂಬದ ಕೆಳಗಡೆ ಗ್ಯಾಪಲ್ಲಿ ದಾರ ತಂದು 2 ದಾರ ಸೇರಿ ಒಂದು ಮಾಡಬೇಕು. ಸೊ ಇದೇ ರೀತಿ ಮತ್ತೆ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಪ್ರತಿ ಆರ್ಚು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಪಿಕಾಟ್ಸ್ ಬೇಡ ನಿಮಗೆ ಅನಿಸಿದ್ರೆ ಒಂದು ಕಂಬ ಒಂದು ಬೀಡ್ ಕೂಡ ಹಾಕೋಬೋದು, ಬಟ್ ಬೀಡ್ಸು ಬೇಸಲ್ ಲೈನಲ್ಲಿ ತುಂಬ ಜಾಸ್ತಿ ಹಾಕಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಬೀಡ್ಸ್ ಕಂಬ ಬೇಡ ಅಂದ್ಬಿಟ್ಟು ಕೆಳಗಡೆ ಸ್ಟೆಪ್ಗೆ ನಾನು ಬೀಡ್ಸ್ ಯೂಸ್ ಮಾಡಿಲ್ಲ. ಬೇಸಲ್ಲೇ ತುಂಬ ಬೀಡ್ಸ್ ಬಂದಿದೆ ಅಂತ ಕೆಳಗಡೆ ಬೀಡ್ಸ್ ಯೂಸ್ ಮಾಡಿಲ್ಲ. ಸೊ ಬರೀ ಪ್ಲೈನಾಗೆ ಕಂಬಗಳು ಪಿಕಾಟ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ಮತ್ತು ಇದು ನೋಡಿ ಇಲ್ಲಿ ಲಾಕ್ ಮಾಡಿದ್ದೀನಿ ಅಲ್ವಾ, ಲಾಕ್ ಆದಮೇಲೆ 4 ಚೈನ್ ಕೂಡ ಹಾಕಿದ್ದೀನಿ. ಈ ಥರ ಬೀಡ್ಸ್ನ ಎಲ್ಲ ಆದಮೇಲೆ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಳಿ. ಎಲ್ಲಾದರೂ ಕ್ರಾಸ್ ಅನಿಸಿದ್ರೆ ನಿಮಗೆ ಅದು ಒಂದೊಂದು ಸತಿ ಕ್ರಾಸ್ ಕೂತಿರುತ್ತೆ, ಅಷ್ಟೇ ಸ್ಟ್ರೈಟ್ ಮಾಡಿದ್ರೆ ಸ್ಟ್ರೈಟ್ ಆಗುತ್ತೆ. ಮತ್ತು ಪೂರ್ತಿ ಲಾಸ್ಟಲ್ಲಿ ಫ್ರೆಂಡ್ಸ್ ನೋಡಿ ಪೂರ್ತಿ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿಬಿಟ್ಟು ಕಟ್ ಮಾಡಿ ತೆಗೆದಿದ್ದೀನಿ. ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು. ಕೆಳಗಡೆ ಎಲ್ಲೂ ಬೀಡ್ಸ್ ಯೂಸ್ ಮಾಡೋದು ಬೇಡ, ಸೊ ನೆಸಸರಿ ಇಲ್ಲ, ಇದಕ್ಕೆ ಕುಚ್ಚು ಕಟ್ಟಿದ್ರೆ ಸಾಕು. ಡಿಸೈನ್ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಆದಷ್ಟು ಮ್ಯಾಟ್ ಗೋಲ್ಡ್ ಯೂಸ್ ಮಾಡಿದ್ರೆ ಅಷ್ಟು ನಮಗೆ ಬ್ರೈಟ್ನೆಸ್ ಬರಲ್ಲ, ಬೇಕಿರಲ್ಲ, ಜಾಸ್ತಿ ಬೀಡ್ಸ್ ಯೂಸ್ ಮಾಡಿದ್ದೀವಲ್ಲ. ಸೊ ಇದಕ್ಕೆ ನಾನು 137 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿದ್ದೀನಿ. ಯಾವುದು ಮಧ್ಯದ ಬೀಡಿಗೆ 5 ಬೀಡ್ಸಲ್ಲಿ ಮಧ್ಯದ ಬೀಡಿಗೆ. ಇಲ್ಲಿ ಒಂದು ಕಡೆ ಮಾತ್ರ ಸ್ಟೋನ್ ಚೈನ್ ನೆಸಸರಿ ಇಲ್ಲ ಫ್ರೆಂಡ್ಸ್, ಇದಕ್ಕೆ ಸೂಟ್ ಆಗಲ್ಲ. ಈ ಬಾಲ್ ಚೈನ್ ಗೋಲ್ಡನ್ ಬಾಲ್ ಚೈನ್ ಅಂಟಿಸಿದ್ದೀನಿ ನೋಡಿ ಮಧ್ಯದಲ್ಲಿ ಮಾತ್ರ. ಬೇಕಂದರೆ ಅದನ್ನು ಸ್ಟಿಕ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಬ್ರೈಡಲ್ ಲುಕ್ ಅಂದರೆ ಸ್ವಲ್ಪ ಶೈನಿ ಇದ್ದರೂ ಸ್ವಲ್ಪ ಗ್ರ್ಯಾಂಡ್ ಇದ್ದರೂ ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ಸ್ಟಿಕ್ ಮಾಡ್ಕೋಬೋದು 2 ಲೈನು, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು ಫ್ರೆಂಡ್ಸ್. ಈ ಡಿಸೈನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ನೀವು 750 to 850 ಚಾರ್ಜ್ ಮಾಡ್ಬೋದು. ರಿಚಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್, ಇದು ಈಸಿ ಕೂಡ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.